ಹಾಯ್ ಡಿಯರ್ಸ್, ಇವತ್ತು ನಾನು ಈ ಮೇಕಪ್ ಮಾಡ್ತಿರೋದು ನನ್ನ ಫ್ರೆಂಡ್ ಅಚ್ಚುಗೆ. ಯೂಶ್ವಲಾಗಿ ಟಿಪ್ಟೂರ್ ಮಕ್ಕಳಿಗೆ ಸಾಮಾನ್ಯ ಅವ್ರು ಗೊತ್ತೇ ಇರ್ತಾರೆ, ಇವರು ಇಂಗ್ಲೀಷ್ ಲೆಕ್ಚರರು. ಇವ್ರಿಗೆ ಏನಕ್ಕೆ ನಾನು ಈ ಮೇಕ್ ಓವರ್ ಮಾಡಿದ್ದೀನಿ, ಏನಕ್ಕೆ ಈ ಬ್ರೈಡಲ್ ಲುಕ್ ಕೊಟ್ಟಿದ್ದೀನಿ ಅಂತ ನಿಮಗೆ ಕೊನೆಯಲ್ಲಿ ಅವ್ರ ಬಾಯಲ್ಲೇ ಕೇಳಿ. ಮತ್ತು ಅವ್ರು ಏನು ಹಾಕ್ಕೊಂಡಿದ್ದಾರೆ, ಜ್ಯುವೆಲರಿ ಸೆಟ್ ಆಗಲಿ, ಅವರ ಬ್ಲೌಸ್ ಆಗಲಿ, ಬ್ಲೌಸ್ ಡಿಸೈನ್ ಆಗಲಿ, ಎಲ್ಲಿ ಮಾಡಿಸಿದ್ದು ಕಸ್ಟಮೈಸ್ ಅನ್ನೋದನ್ನು ಅವರು ಹೇಳ್ತಾರೆ. ಅದನ್ನು ಅವ್ರ ಬಾಯಿಂದನೇ ಕೇಳಿ. ಮತ್ತು ಅವರು ಈ ಲುಕ್ಕು ತುಂಬ ಅಂದರೆ ತುಂಬ ಪ್ರಿಟಿಯಾಗಿ ಬಂದಿತ್ತು, ಅವ್ರಿಗೂ ತುಂಬ ಇಷ್ಟ ಆಯಿತು. ಸೊ ಅವ್ರ ಲುಕ್ನ ನೋಡಿ ಅವರ ಹಸ್ಬೆಂಡ್ ಅಂತೂ ತುಂಬ ಖುಷಿಪಟ್ಟರು. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ, ನೋಡಿ. ಇಷ್ಟೊಂದು ಜೋರಾಗಿ ರೆಡಿ ಆಗಿದೆಯಲ್ಲೋ. ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಕಾಣ್ತಾ ಇದೆಯಾ. ಸೊ ಇವರು ಅವ್ರ ಹಸ್ಬೆಂಡು ತುಂಬ ಖುಷಿಪಟ್ಟರು. ಮತ್ತು ಅವ್ರ ಕೈಯಲ್ಲಿದೆಯಲ್ಲ ಮಗು, ಅದು ಅರ್ಚನಂದಲ್ಲ, ಅವ್ರ ಮೊಮ್ಮಗು. ಸೊ ತುಂಬ ಕ್ಯೂಟ್ ಆಗಿದೆ ಮೊಮ್ಮಗುನು ಕೂಡ. ಸೊ ಅವ್ರ ಔಟ್ಲುಕ್ಕು ಎಲ್ಲ ಮೇ ಬಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವ್ರ ಹಸ್ಬೆಂಡ್ ಅಂತೂ ತುಂಬ ಖುಷಿಯಿಂದ ಫೋಟೋಸು ವೀಡಿಯೋಸು ಮಾಡಿಕೊಂಡ್ರು ಅವ್ರು ನೋಡಿ. ಹಾಯ್ ಎವ್ರಿವನ್, ನನ್ನ ಹೆಸರು ಅರ್ಚನಾ ಅಂತ. ನಾನು ಬ್ರೈಡ್ ಅಂದ್ಕೊಂಡ್ರಾ? ಖಂಡಿತ ಅಲ್ಲ. ಇವತ್ತೊಂದು ಈವೆಂಟ್ ಇತ್ತು, ನಮ್ಮದೊಂದು ಫ್ಯಾಷನ್ ವಾಕ್ ಇತ್ತು ಅಂತ ಹೇಳಿ ಬ್ರೈಡಲ್ ಕಾನ್ಸೆಪ್ಟ್ ನನಗೆ ಬಂದಿತ್ತು. ಹಾಗಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಈ ಮೇಕಪ್ ಮಾಡಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಪದ್ಮಜ. ನಿಮಗೆ ಮೇಕಪ್ ಬೈ ಪದ್ದು ಅಂತ ಗೊತ್ತೇ ಇದೆ ಅನ್ಕೋತೀನಿ. ನಮ್ಮ ಮದುವೆ ಟೈಮಲ್ಲಿ ಇಷ್ಟೆಲ್ಲ ರೆಡಿ ಆಗೋಕ್ಕಾಗಿರಲಿಲ್ಲ. ಇವತ್ತು ಈ ಬ್ರೈಡಲ್ ಲುಕ್ಕಲ್ಲಿ ನನ್ನನ್ನು ನಾನೇ ನೋಡಿಕೊಂಡು ತುಂಬಾ ಖುಷಿ ಆಯಿತು. ನಮ್ಮ ಮನೇಲಿ ಏನೇ ಇವೆಂಟ್ ಇರಲಿ, ನನ್ನ ಮಗಳ ಮದುವೆ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ಮೊನ್ನೆ ತಾನೇ ಮಾಡಿರೋಂಥ ನನ್ನ ಮೊಮ್ಮಗದು ನಾಮಕರಣ ಆಗಿರ್ಬೋದು, ಎಲ್ಲ ಮೇಕಪ್ಪು ಪದ್ದುನೇ ಮಾಡಿರೋದು. ಕಸ್ಟಮರ್ಗೆ ಹೇಗೆ ಒಂದು ಮೇಕಪ್ ಮಾಡಬೇಕು ಅಂತ ಗೊತ್ತಿದ್ದು. ಶಿ ಈಸ್ ವೆರಿ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಸೊ ನಿಮ್ಮ ಇವೆಂಟ್ಸ್ಗೂ ಕೂಡ ಅವಳನ್ನ ಬೇಗ ಬುಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ರೆಂಟಲ್ ಜ್ಯುವೆಲ್ರಿ ಬಂದು ಮಹಿಳಾ ಪಸಂದದು. ಹಾಗೆ ಒಂದು ಬ್ಲೌಸ್ ಡಿಸೈನ್ ಏನಿದೆ, ಇದು ವಿನ್ಯಾಸ ಬುಟಿಕ್ದು. ಸೊ ನಾ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ.